ಪ್ರಕಾಶ್ ಸರ್ ಈ ಪ್ರಶ್ನೆ ನಿಮ್ಗೆ. ಸೊ ಈಗ ಶೋ ಡೈರೆಕ್ಟರ್ ಆಗಿ 11 ಸೀಸನ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂತದ್ದು. ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದ್ರೆ ಅದರ ಜನಪ್ರಿಯತೆ ರೀತಿನೇ ಬೇರೆ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದೆ. ಈ ಬಾರಿ ಯಾಕೆ ಕೊನೆ ಶೋ ಆಯ್ತು? ಸೊ ಯಾವ ರೀತಿ ವಿಚಾರ ಅವ್ರಿಗೆ ಬೇಜಾರಾಗೋಂತ ಮಾಡ್ತು ಅಥವಾ ಈ ನಿರ್ಧಾರಕ್ಕೆ ಕಾರಣ ಏನಾಯ್ತು ಅನ್ನುವಂಥದ್ದು? ಹಂಗೇನು ಆಗಿಲ್ಲ ಸರ್. ಅಂದ್ರೆ ಇದೇ ಲಾಸ್ಟ್ ಸೀಸನ್ ಅನ್ನೋದ್ರ ಪ್ರಶ್ನೆ ಇತ್ತು, ಅದಕ್ಕೆ ಕೇಳ್ತಿದ್ದೀರಾ? ಹೌದು ಸರ್, ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋಂಥದ್ದು ಕಾರಣ ಏನು ಅನ್ನೋಂಥದ್ದು? ಇಲ್ಲ ಸರ್, ಅದು ಕೊನೆ ಸೀಸನ್ ಅಲ್ಲ. ಆದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಇನ್ನು ಮಾತುಕತೆ ಇದೆ, ಸ್ವಲ್ಪ ವೇಟ್ ಮಾಡಿ ನೋಡಿ. ಅಂದ್ರೆ ಸುದೀಪ್ ಸರ್ ಇರ್ತಾರ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲಸ್ ಮುಂದಿರುವಂತದ್ದು ಅಂತ? ಆತರ ಆಪ್ಷನ್ ಇಲ್ಲೇ ಇಲ್ಲ. ನಿಮ್ಗೆ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇನ್ವೆಸ್ಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದ್ರೆ ಆಗಲ್ಲ. ಅಂದ್ರೆ ಇವಾಗ ಶೋ ಏನ್ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನ್ ಬೇಕು ಅದನ್ನ ಮಾಡ್ತೀವಿ. ಅಂದ್ರೆ ಈ ಶೋ ಜನ ಇಷ್ಟಪಡ್ತಾರೆ, ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ. ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗ್ ಮಾಡ್ತೀವಿ. ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ತರ ಇದ್ದಾಗ ಆಬ್ವಿಯಸ್ಲಿ ಅವರೇ ಇರ್ತಾರೆ. ಬಟ್ ಇನ್ನು ಮಾತಾಡೋದು ಕನ್ವಿನ್ಸ್ ಮಾಡ್ತೀವಿ. ಸೀಸನ್ ಸ್ಟಾರ್ಟ್ ಅಲ್ಲ, ಹಂಗೇನು ಅದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನೂ ಇಲ್ಲ. ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಅವ್ರು ಸ್ವಲ್ಪ ಅಂದ್ರೆ ಸೀಸನ್ ಸಾಕು, ಮುಂದೆ ಬೇಡ ಅನ್ನೋ ತರ ಇದ್ರು. ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ. ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಇವಾಗ ಸರ್ ಓಕೆ ವಿದ್ದಾರೆ. 10 ಸೀಸನ್ ಮಾಡಿದೀನಿ, ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ, ಲೆಟೆಸ್ಟ್ ಬ್ರೇಕ್ ದಿಸ್ ಅನ್ನೋ ತರಾನೇ ಅವ್ರು ಹೇಳೋದು. ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ. ಈ ವಾಸ್ ನಾಟ್ ಕನ್ವಿನ್ಸ್ಡ್. ಮೇ ಬಿ ನಾವು ಮತ್ತೆ ಇನ್ನೊಂದ್ಸರಿ ಮಾತಾಡ್ತೀವಿ. ವಿಲ್ ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಪರ್ಸನಲ್. ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.